ಆಯನೂರು ಚಾಮುಂಡಿಪುರ. ಸರ್ ಇಲ್ಲಿ ಎಷ್ಟು ಇದಿದೆ ಸರ್, ಎಷ್ಟು ಎಕರೆ ಬೌಂಡ್ರಿ ಸರ್? 2 ಎಕರೆ ಬೌಂಡ್ರಿ. ಸರ್ ಇಲ್ಲಿ ಎಷ್ಟು ತೆಂಗಿದೆ ಸರ್? 100 ತೆಂಗಿದೆ ಸರ್, 922 ಅಡಿಕೆ ಇದೆ. ಹಾಂ ಸರ್. 1,500 ಗುಲಾಬಿ ಇದೆ. 1,500 ಗುಲಾಬಿ, ಸೂಪರ್ ಸರ್. ಸರ್ ಇಲ್ಲಿ ನಿಮಗೆ ತೆಂಗಲ್ಲಿ ಏನೆಲ್ಲ ಸಮಸ್ಯೆ ಕಂಡಿದೆ ಸರ್? ಈ ಕರೇಜಿಗಿ ಹುಳ ಮತ್ತು ಹಿಂಗಾರ ಒಣಗೋದು, ಹಾಂ, ಮತ್ತು ಕಾಯಿ ಕಟ್ಟದೇ ಇರೋದು ಸರ್. ಕಾಯಿ ಕಟ್ತಾ ಇರೋದು. ಗಿಡಗಳು ನೋಡ್ಬೋದಾ ಸರ್ ಈಗ? ಎಸ್ ಸರ್, ಥ್ಯಾಂಕ್ ಯು. ನೋಡ್ಬೋದು ರೈತ ಬಂದವ್ರೆ. ಇನ್ನು ಗರಿಗಳು ಇದು ಸರ್, ಇದು ಎಷ್ಟು ವರ್ಷ ತೋಟ ಇದು? 4 ವರ್ಷ. 4 ವರ್ಷದ ಹೈಬ್ರಿಡ್ ಅಲ್ವ ಸರ್ ಇದು? ಹೈಬ್ರಿಡ್. ನೋಡಿ ಇಲ್ಲಿ ಹೋಗ್ತಾ ಹೋಗ್ತಾ ಗರಿ ಏನಾಗ್ತಿದೆ ಅಂದರೆ ಪೂರ್ತಿ ಈ ಥರ ಸುಳಿ ಎಲ್ಲ ಅಲ್ಲೆಲ್ಲ ಅರ್ಧಕ್ಕೆ ಇದು ಬೆಂಡಾಗ್ತಿದೆ, ಅಂದರೆ ಕಟ್ ಆಗ್ತದೆ, ಹುಳ ತಿಂತಾ ಇರೋದು. ಇಲ್ಲಿ ಇದಾಗ್ಬೋದು ನೋಡಿ. ಇಲ್ಲ ಯಾವುದೋ ಒಂದು ಕಾಯಿನ ಕಚ್ಚಿಲ್ಲ ಇದು. ಇಲ್ಲ ಗರಿಗಳೆಲ್ಲ ಇದೇ ಥರ ಸಮಸ್ಯೆಗಳು ತುಂಬ ಇದೆ, ಇನ್ನೂ ತುಂಬ ಅತಿ ಹೆಚ್ಚಿಗೆ ಇದೆ. ಇನ್ನು ನೋಡ್ಬೋದು, ಹಾಂ, ಇಲ್ಲ ಮರ ನೋಡ್ಬೋದು ನೋಡಿ. ಇಲ್ಲಿ ಗರಿ ಎಲ್ಲ ಇದೇ ಥರ ಕಟ್ ಆಗೋವಂಥದ್ದು ಇದೇ ಥರ. ಹಾಂ, ಇಲ್ಲಿ ಮುಂದೆ ನೋಡ್ಬೋದು, ಇಲ್ಲಿ ಹಿಂಗಾರ ಒಂದು ಕಾಯಿನೂ ಇಲ್ಲ, ಇಲ್ಲಿದೆ, ಇದೇ ಥರ ಇದೆ. ಈ ರೀತಿ ಒಳಗಡೆ ಹೋಗ್ತಾ ಮೇಲೆ ಹೋಗ್ತಾ ಏನಾಗಿದೆ ಅಂದರೆ ಸುಳಿ ಎಲ್ಲ ಅದು ಹುಳ ತಿಂದು ಹೋಗ್ತಾ ಇದೆ. ಗರಿ ಡೆವಲಪ್ಮೆಂಟ್ ಇಲ್ಲ. ಹಾಗೆ ಸುಳಿನೇ ಈ ರೀತಿ ಆಗ್ತಿತ್ತಂದರೆ ಇನ್ನು ಮುಂದೆ ಗಿಡಗಳು ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಇನ್ನೂ ತುಂಬ ಮರಗಳಿದೆ. ಇಲ್ಲೊಂದು ಮರ ನೋಡ್ಬೋದು ನೋಡಿ, ಗರಿ ಈಗಲೇ ಎಲ್ಲ ಮುರಿದು ಬೀಳ್ತಾ ಇದೆ. ಗರಿಗಳಂತ ಡೆವಲಪ್ಮೆಂಟ್ ಇಲ್ಲ, ಸ್ಟ್ಯಾಂಡಿಂಗ್ ಇಲ್ಲ. ನೋಡ್ಬೋದು. ಇಲ್ಲೊಂದು ಮರ ನೋಡ್ಬೋದು. ಹೋಗ್ತಾ ಗರಿ ಚೆನ್ನಾಗಿ ಬರ್ಬೇಕು. ಇಲ್ಲಿ ನೋಡಿದ್ರೆ ಹೋಗ್ತಾ ಗರಿಗಳೆಲ್ಲ ಅಲ್ಲಲ್ಲಿ ಕಟ್ ಆಗ್ತಿದೆ, ಹುಳ ತಿಂತಾ ಇರೋದು. ಇದೇ ಸಮಸ್ಯೆ. ಗರಿಗಳಂತ ಡೆವಲಪ್ಮೆಂಟ್ ಇಲ್ಲ, ಸುಮ್ಮನೆ ಇದೆ ಅಷ್ಟೇ ಗಿಡ. ಒಂದು 4 ವರ್ಷಕ್ಕೆಲ್ಲ ಸರ್ ನಿಮ್ಮ ಪ್ರಕಾರ ಇದು ಎಷ್ಟು ಈಗೆಲ್ಲ ಎಲ್ಲದು ಕಾಯಿ ಬರಬೇಕಿತ್ತು, ಆದರೆ ಒಂದು ಕಾಯಿಗಳು ಇಲ್ಲ ಇನ್ನು. ಸರ್ ಈಗ ಓವರಾಲ್ ಆಗಿ ಈಗೆಲ್ಲ ಗಿಡಗಳೆಲ್ಲ ಇದೆ, ಆದರೆ ಗಿಡಗಳೆಲ್ಲ ಇದಕ್ಕಿಂತ ಚೆನ್ನಾಗಿ ಡೆವಲಪ್ಮೆಂಟ್ ಆದರೆ ನಮ್ಮ ಸ್ವದೇಶಿ ಗೊಬ್ಬರವನ್ನು ಕೊಟ್ಟಾದ ನಂತರ ಇದಕ್ಕಿಂತ ಒಳ್ಳೆ ಡೆವಲಪ್ಮೆಂಟ್ ಬಂದರೆ ಖುಷಿ ಆಗುತ್ತಾ? ಇವಾಗ ಮೊದಲನೇ ವಿಡಿಯೋ ಮಾಡ್ತಾಯಿದ್ವಿ, ನೆಕ್ಸ್ಟ್ ವಿಡಿಯೋ ಮತ್ತೆ ಇನ್ನೊಮ್ಮೆ ಮಾಡ್ತೀವಿ. ರಿಸಲ್ಟ್ ಇನ್ನು ನೋಡವ, ಇದನ್ನು ಟೈಮ್ ಇಷ್ಟು ಸಮಯ, ನಿರ್ದಿಷ್ಟ ಸಮಯ ಬೇಕು. ಆದರೆ ನಮ್ಮ ಜೊತೆ 3 ತಿಂಗಳು ಕಮಿಟ್ ಆಗಲೇಬೇಕು. ಯಾಕಂದರೆ ನಮಗೆ ರೂಟ್ಸ್ಗಳು ಚೆನ್ನಾಗಿ ಬರಬೇಕು. ಪ್ರತಿಯೊಂದು ಗಿಡಗಳು ಡೆವಲಪ್ಮೆಂಟ್ ಆದಮೇಲೆ ನಿಮಗೆ ಒಳ್ಳೆ ರಿಸಲ್ಟನ್ನು ತೋರಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ರಿಸಲ್ಟ್ ನೋಡೋಣ. ಥ್ಯಾಂಕ್ ಯು ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವಿಲ್ಲಿ ಒಂದು ತೋಟದಲ್ಲಿ ಬಂದು ಹೋದ ತಿಂಗಳು ಒಂದು ಡೋಸ್ ಕೊಟ್ಟಿದ್ವಿ ಸ್ವದೇಶಿ ಗೊಬ್ಬರದ ಬಗ್ಗೆ. ನಾವು ಅಲ್ಲಿಂದ ಸಮಸ್ಯೆ ಏನಿತ್ತು ಅಂದ್ಬಿಟ್ಟು ಇವಾಗ ಒಂದು ಡೋಸ್ ಕೊಟ್ಟಿದ್ವಿ. ಈಗ ಇಲ್ಲಿನ ವಿಶೇಷತೆ ಏನಂದ್ಬಿಟ್ಟು ಇಲ್ಲಿನ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೋದ ತಿಂಗಳು ನಾವು ಸ್ವದೇಶಿ ಗೊಬ್ಬರವನ್ನು ಕೊಟ್ಟಿದ್ವಿ. ಅಲ್ಲಿ ಕೊಟ್ಟ ನಂತರ ಇಲ್ಲಿನ ವಿಶೇಷತೆ ಏನೆಲ್ಲ ಚೇಂಜಸ್ ಆಗಿದೆ ಗಿಡಗಳಲ್ಲಿ? ಈ ಗಿಡಗಳು ಬರ್ತಾ ಇರೋ ಹೊಸ ಚಿಗುರುಗಳು ತುಂಬ ಚೆನ್ನಾಗಿ ಬರ್ತಾ ಇದಾವೆ ಸರ್. ಅಲ್ಲೇ ಹಸಿರಾಗಿ ಹೆಲ್ದಿ ಆಗಿದೆ. ಹಸಿರಾಗಿದೆ ಸರ್. ನೀವು ಅವಾಗಿನ ಮನಸ್ಥಿತಿ ನಿಮಗೆ ಹೇಗಿತ್ತು ಗಿಡಗಳಲ್ಲಿ? ಇಲ್ಲ, ತುಂಬ ಇದು ಇತ್ತು ಸರ್, ಹೆಲ್ದಿಯಾಗಿ ಕಾಣ್ತಾ ಇರಲಿಲ್ಲ. ಬಟ್ ಈಗ ತುಂಬ ಹೆಲ್ದಿಯಾಗಿ ಕಾಣ್ತಾ ಸರ್. ಇವಾಗ ಏನು ಅನ್ನಿಸ್ತಿದೆ? ಇಲ್ಲ, ಕಂಟಿನ್ಯೂ ಮಾಡಬೇಕು ಅಂತ. ಎಷ್ಟು ಸಮಯ ಆಗಿದೆ ಸರ್ ಇದು ಹಾಕಿ 1 ತಿಂಗಳು ಆಯ್ತು ಸರ್. 1 ತಿಂಗಳು. ಗ್ರೇಟ್. 1 ತಿಂಗಳಿಗೆ ಎಷ್ಟೆಷ್ಟು ಎಲೆ ಓಪನ್ ಆಗಿದೆ ಸರ್? ಒಂದು 2-3 ಆಗಿದಾವೆ ಸರ್. ಇದು 2-3 ಎಲೆ ಬರುತ್ತಾ ನಿಜವಾಗಿ? ಅಲ್ಲ, ನಿಜವಾಗಿ ಬೇರೆ ಏನು ಬೇರೆ ಗೊಬ್ಬರ ಬಳಸಿದಾಗ ಬರುತ್ತಾ? ಇಲ್ಲ, ಬರಲ್ಲ ಸರ್. ಇದು ಮಿರಾಕಲ್ ತಾನೆ? ಹೌದು. 3 ಎಲೆ ನಮಗೆ ನಂಬಕ್ ಆಗ್ತಾ ಇಲ್ಲ. ಓಕೆ. ಇನ್ನೊಬ್ರು ಇಲ್ಲಿ ಅತಿ ಹೆಚ್ಚಿಗೆ ಎಜುಕೇಶನ್ ಮಾಡ್ಕೊಂಡು ಸರ್ ಅವರು ಜಾಬ್ ಮಾಡಿದ್ರೆ ನಾನು ಕೃಷಿ ಮಾಡ್ಬೇಕಂತ ಬಂದಿರ್ತಾರೆ. ಅವರಿಗೆ ಅಂತ ವೆಲ್ಕಮ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಗಣೇಶ್ ಅಂತ. ನಿಮಗೆ ಇಲ್ಲಿ ನೋಡಿದ್ರಲ್ಲ, ಯಾವ ರೀತಿ ನಿಮಗೆ ಅನ್ನಿಸ್ತು ಗಿಡಗಳೆಲ್ಲ? ಗಿಡ ಎಲ್ಲ ಚೆನ್ನಾಗಿ ಬಂದಿದ್ದಾವೆ, ಹೆಲ್ದಿ ಆಗಿದ್ದಾವೆ ಸರ್. ಹೆಲ್ದಿ ಆಗಿದೆ, ಖುಷಿ ಆಗುತ್ತೆ ಸರ್. ಸ್ವದೇಶಿ ಗೊಬ್ಬರವನ್ನು ಬಳಸ್ಬೋದಾ? ಬಳಸ್ಬೋದು. ಓಕೆ ಸರ್. ಸ್ವಲ್ಪ ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. 1 ನಿಮಿಷ ಸರ್. ಈ ಮರ ಮುಂಚೆ ಹೆಂಗಿತ್ತು ಸರ್? ಆ ತೆಂಗಿನ ಮರ ಅದು ಅಲ್ಲೇ ಕುಡಿ ಹೋಗ್ತಾ ಇತ್ತು ಸರ್. ಹೋಗ್ತಾ ಇತ್ತಾ? ನೋಡಿ, ಈ ಮರ ಅಲ್ಲ, ಈ ಕುಡಿ ಹೋಗ್ತಾ ಇತ್ತು ಫಸ್ಟ್. ಹೋಗಿತ್ತು ಸರ್ ಅಲ್ಲೇ. ಹೊಸದಾಗ್ತದೆ, ತುಂಬ ಚೆನ್ನಾಗಿದೆ ಸರ್. ಇದು ಅದು ಅಷ್ಟೇ ಸರ್. ಓ, ಕುಡಿ ಅಲ್ಲೇ ಅದು ತುದಿ ಸಣ್ಣಕ್ಕಾಗ್ತಾ ಇತ್ತು ಸರ್. ಹಾಂ ಹಾಂ.
ಈಗ ಒಂದು ಸ್ವಲ್ಪ ಇದು ಆಗಿ ಮತ್ತೆ ಇದು ಹಿಂಗಾರ ಚೆನ್ನಾಗಿ ಬಂದಿದೆ ಸರ್. ಹಿಂಗಾರು ಚೆನ್ನಾಗಿ ಬಂದಿದೆಯಲ್ಲ. ಬಂದಿದೆ ಅಂದ್ರೆ ಇದು ಇನ್ನೇನು ಇದು ಬದುಕತ್ತೆ ಅನ್ಕೊಂಡಿದ್ರಾ? ಇಲ್ಲಿ ಬದುಕಲ್ಲ ಅಂತ ಮಾಡಿದ್ದೆ, ಹೋಯ್ತು ಅಂತ ಮಾಡಿದ್ದೆ ಸರ್. ಹಾಂ ಹಾಂ, ಈಗ ಮತ್ತೆ ಇದಾಗಿದೆ ಸಿಗ್ತದೆ ಸರ್. ಸೂಪರ್ ಸೂಪರ್ ಸರ್, ಭಾರಿ ಖುಷಿ ಆಗುತ್ತೆ. ಹೌದು ನೋಡೋ ಒಳಗೆ ಸೆಂಟ್ರದೆಲ್ಲ ಗರಿ ಚೆನ್ನಾಗಿ ಬಂದಿದೆ. ಹೌದು ಹಿಂಗಾರ ಬಂದಿದೆ ಅಲ್ವಾ? ಹೌದು, ಒಂದು ಹಿಂಗಾರ ಸ್ಟಾರ್ಟ್ ಆಗಿದೆ ಅದಕ್ಕೆ. ಓಕೆ, ಈ ಹೊಸ ಎಲೆಗಳು ಸೂಪರಾಗಿ ಬಂದಿದೆ. ಮುಂಚೆ ಭಾರಿ ಕಷ್ಟ ಇತ್ತು, ಹೊಸ ಎಲೆ ಚೆನ್ನಾಗಿ ಬಂದಿದೆ.